ಇವತ್ತಿನ ರೆಸಿಪಿ ಕೊತ್ತಂಬರಿಕಾಯಿ ಕಬಾಬ್ ಮತ್ತು ಪಲಾವ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕೊತ್ತಂಬರಿಕಾಯಿನ ನೀಟಾಗಿ ಕಟ್ ಮಾಡ್ಕೊಬೇಕು. ಆದರೆ ಇದು ಹಳಸನ್ನು ಕಟ್ ಮಾಡ್ಕೊಬೇಕಾದ್ರೆ ಅಂಟಂಟಾಗುತ್ತೆ ಅಂತ ಚಾಕುಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಳಸನ್ನು ತಿಂದು ಬೋರ್ ಆಗಿರೋರು ಈ ಥರ ಟ್ರೈ ಮಾಡ್ಬೋದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿಕಾಯಿನ ಮಜ್ಜಿಗೆ ನೀರಲ್ಲಿ ಒಂದು 5 ನಿಮಿಷ ನೆನೆ ಹಾಕ್ಕೊಳ್ಳೋಣ. ನೆನೆ ಹಾಕ್ಕೊಂಡಿದ ನಂತರ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅರಿಶಿನ ಮತ್ತು 1 ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ಒಂದು 3/4 ಭಾಗ ಬೆಂದರೆ ಸಾಕು. ಮೊದಲು ಕಬಾಬ್ ಮಾಡಲಿಕ್ಕೆ ಏನೇನು ಬೇಕು ಐಟಮ್ಸ್ ನೋಡ್ಕೊಳ್ಳೋಣ. ಇವಾಗ ಬೇಯಿಸಿಟ್ಕೊಂಡಿದ್ದಾಯಿತು. ಬೇಯಿಸಿಟ್ಕೊಂಡಿರುವಂಥ ಕೊತ್ತಂಬರಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಖಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಬೇಕು. ಈಗ ಕಲಿಸ್ಕೊಳ್ಳೋದಕ್ಕೆ ಬೇಯಿಸಿಟ್ಕೊಂಡಿರುವ ಕೊತ್ತಂಬರಿಕಾಯಿ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಈಗ ಪಾತ್ರೆನ ಕಾಯಕ್ಕಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಏನಕ್ಕೆ ಹಾಕ್ಕೊಂಡ್ರೆ ಅಂದರೆ ಯಾವುದೇ ಊಟಕ್ಕೂ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಅದೊಂದು ರೀಸನ್ನಲ್ಲಿ ನಾನು ಎಲ್ಲ ಒಗ್ಗರಣೆಗೂ ತುಪ್ಪ ಹಾಕ್ಕೊತೀನಿ. ಲೈಕ್ ಪಲಾವ್ ಮಾಡಬೇಕಾದ್ರೆ ಬಿರಿಯಾನಿಗಳಿಗೆ ಮಾತ್ರ. ಇವಾಗ ಅದು ಎಣ್ಣೆ ಕಾದ್ಮೇಲೆ ಅದಕ್ಕೆ ಪಲಾವ್ ಸಾಮಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಬಿಸಿಟ್ಕೊಂಡಿರುವಂಥ ಪುದೀನ ಹಾಕ್ಕೊಳ್ಳೋಣ. ಪುದೀನ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ನ ಹಾಕ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಅದನ್ನು ಕುಕ್ ಮಾಡ್ಕೊಬೇಕು. ಇವಾಗ ಆನಿಯನ್ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಲವಂಗ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಹೇಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡುವಷ್ಟರಲ್ಲಿ ಈರುಳ್ಳಿ ನೀಟಾಗಿ ಬೆಂದಿದೆ. ಇವಾಗ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೋನ ಹಾಕ್ಕೊಂಡು ಬೇಯಿಸ್ಕೊಂಡು. ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಆವಾಗ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ. ಈಗ ಅದು ಸ್ಮ್ಯಾಶ್ ಆಗಿದೆ. ಆಗಲೇ ಬೇಯಿಸಿಟ್ಕೊಂಡಿರುವಂತಹ ಕೊತ್ತಂಬರಿಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ, ಗರಂ ಮಸಾಲ, ಧನಿಯಾ ಪುಡಿ, ಅದರ ಜೊತೆಗೆ ಖಾರದ ಪುಡಿ ಹಾಕ್ಕೋಬೇಕು. ಇವಾಗ ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಇದೇ ಟೈಮಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡ್ಕೊಂಡಿದ ನಂತರ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಇವಾಗ ನೋಡಿ, ಅದು ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಬೇಕು. ಅಕ್ಕಿ ಹಾಕ್ಕೊಂಡಿದ ನಂತರ ಅದನ್ನು ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ನೀಟಾಗಿ ಮಸಾಲೆ ಹಿಡಿಬೇಕಲ್ವ, ಅದಕ್ಕೆ. ಇವಾಗ ಸೇಮ್ 1 ಕಪ್ಗೆ 2 ಗ್ಲಾಸಸ್ ನೀರನ್ನು ಹಾಗೆ ರೇಷಿಯೋದಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈಗ ಕಬಾಬ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಬನ್ನಿ, ಈಗ ನೋಡಿ, ಆಲ್ರೆಡಿ ನಾನು ಆಯಿಲ್ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಡಿಲೀಷಿಯಸ್ ಕೊತ್ತಂಬರಿಕಾಯಿ ಕಬಾಬ್ ಮತ್ತು ಪಲಾವ್ ರೆಡಿಯಾಗಿದೆ.